ಹರಿ ಓಂ. ಇವತ್ತು ಒಂದು ವಿಶೇಷ ಅವಕಾಶ ನಮ್ಗಳಿಗೆಲ್ಲ. ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ ಜನವರಿ ಮತ್ತು ಆಗಸ್ಟ್ ಮಾಹೆಯಲ್ಲಿ ಅತಿ ದೊಡ್ಡದಾದ ಪುಷ್ಪ ಪ್ರದರ್ಶನ. ಅದರಲ್ಲೂ ಕೂಡ ಇತ್ತೀಚೆಗೆ ಜಗದೀಶ್ ಅವರು ಮತ್ತು ಅವರ ತಂಡದವರು ಒಂದೊಂದು ಫಲಪುಷ್ಪ ಪ್ರದರ್ಶನದಲ್ಲೂ ಕೂಡ ನಮ್ಮ ನಾಡಿನ, ನಮ್ಮ ದೇಶದ ಬಹಳ ದೊಡ್ಡ ದೊಡ್ಡ ಮಹಾರಾಜರ, ಸಂತರ, ಕವಿಗಳ, ಈ ಥರದವರ, ಚೇತನರ, ಈ ಥರದವರ ಒಂದು ದೊಡ್ಡ ಕಾನ್ಸೆಪ್ಟನ್ನು ತಂದು ಅವರನ್ನು ಪರಿಚಯ ಮಾಡಿಸುವಂಥ, ಅವರ ಸಂದೇಶಗಳನ್ನು ಮತ್ತೊಮ್ಮೆ ಜಗತ್ತಿಗೆ ಇನ್ನೊಂದು ರೂಪದಲ್ಲಿ ತಿಳಿಸುವಂಥ, ಪ್ರಸ್ತುತ ಜಗತ್ತಿಗೆ ಅವರನ್ನು ಪರಿಚಯಿಸುವಂಥ ಒಂದು ದೊಡ್ಡ ಕಾರ್ಯ ಬಹುಶಃ ಲಾಲ್ಬಾಗ್ನಲ್ಲಿ ಆಗ್ತಾ ಇರುವಂಥದ್ದು ತುಂಬ ವಿಶೇಷ. ನಾವೆಲ್ಲ ಸುಮ್ಮನೆ ಹಿಂದೆ ಕೇಳ್ತಾ ಇದ್ವು, ಒಂದು 8 ದಿವಸ ಈ ಥರ ಫಲಪುಷ್ಪ ಪ್ರದರ್ಶನಗಳಿರ್ತವೆ ಹಾಗೆ ಅಂತೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷದಲ್ಲಿ 2 ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದೆ, ಇದು ಒಂದು 3 ತಿಂಗಳಿಗೆ ಒಂದೊಂದು ಬಂದ್ಬಿಡ್ತದೆ, ಇದನ್ನು ತಯಾರು ಮಾಡೋದಕ್ಕೇ 2-3 ತಿಂಗಳು ಬೇಕಾಗ್ತದಲ್ಲ, ಹೇಗೆ ಮಾಡ್ತೀರಿ ಅಂತ. ಮತ್ತು ಕೃಷ್ಣ ಸಾಹೇಬರು ಮತ್ತು ಜಯರಾಮ್ ರಾಯಪುರ ಸಾಹೇಬರು ಹೇಳ್ತಾ ಇದ್ರು, ಆ ಇತಿಹಾಸದಲ್ಲಿ ನಾವೇನಾದರೂ ಒಂದು ಸಣ್ಣ ಅಕ್ಷರ ಏರುಪೇರಾದರೂ ಕೂಡ ಅದೇ ಒಂದು ದೊಡ್ಡ ವಿವಾದ ಆಗಿ ಪರಿಣಮಿಸಿಬಿಡ್ತದೆ. ಅತಿ ಎಚ್ಚರಿಕೆಯಿಂದ, ಅತಿ ಜಾಗರೂಕತೆಯಿಂದ ನಾವಿಲ್ಲಿ ಇತಿಹಾಸವನ್ನು ಸರಿಯಾದ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕಾಗ್ತದೆ ಅಂತೇಳಿ. ಆ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯವರು ಕೇವಲ ಅವರ ಇಲಾಖೆಗೆ ಅಷ್ಟೇ ಸೀಮಿತವಾಗಿದೆ. ಬಹುಶಃ ನಮ್ಮ ನಾಡಿನ ಇತಿಹಾಸವನ್ನು, ಗತ ವೈಭವವನ್ನು ಮತ್ತು ನಮ್ಮ ಕವಿ ದಾಸಚೇತರನ್ನು ಮತ್ತು ದೊಡ್ಡ ದೊಡ್ಡ ಸಂತರನ್ನು, ಮಹಾತ್ಮರನ್ನು ಪರಿಚಯಿಸುವಂಥ ಮತ್ತು ಅವರನ್ನು ಮುನ್ನಡೆಸುವಂಥ ಒಂದು ದೊಡ್ಡ ಕೆಲಸವನ್ನು ಈ ಫಲಪುಷ್ಪ ಪ್ರದರ್ಶನದೊಂದಿಗೆ ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ. ನಾನು ವಿಶೇಷವಾಗಿ ಸರ್ಕಾರಕ್ಕೆ ಮತ್ತು ತೋಟಗಾರಿಕೆ ಇಲಾಖೆಗೆ ಅಭಿನಂದನೆಯನ್ನು ಈ ಮೂಲಕ ತಿಳಿಪಡಿಸ್ತಾ, ನಾನು ಮೊನ್ನೆ ಬಂದಾಗ ಜಗದೀಶ್ ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲಿ ಒಂದು ಕೆಂಪೇಗೌಡರ ಗಡಿಗೋಪುರ ಇದೆ, ಅದರಿಂದ ಇದನ್ನು ಲಾಲ್ಬಾಗ್ ಅಂತೇಳಿ ಒಂದು ಬ್ರ್ಯಾಕೆಟಲ್ಲಿ ಹಾಕಿ, ಯಾಕೆ ಕೆಂಪೇಗೌಡರ ರಾಷ್ಟ್ರೀಯ ಉದ್ಯಾನವನ ಆಗಿ ಅಂತೇಳಿ ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ಕೂಡ ನಾವು ಅದನ್ನು ಕೇಳ್ತೇವೆ. ಬಹುಶಃ ಸರ್ಕಾರ ಅದನ್ನು ಗಣನೆಗೆ ತೆಗೆದುಕೊಳ್ತದೆ ಅಂತೇಳಿ ನಾನು ಭಾವನೆ ಮಾಡ್ತೇನೆ. ಆ ನಿಟ್ಟಿನಲ್ಲಿ ಇದಕ್ಕೊಂದು ಇನ್ನೂ ಒಂದು ಹೊಸ ರೂಪ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಲಾಲ್ಬಾಗ್ಗೆ ಕೊಡುವಂಥದ್ದಾಗಲಿ ಹಾಗೆ ಅಂತೇಳಿ, ಮತ್ತು ವಿಶೇಷ ಮುತುವರ್ಜಿ ವಹಿಸಿ ಶ್ರಮಿಸಿರುವಂಥ ನೂರಾರು ಕಾರ್ಮಿಕರಿಗೆ ಮತ್ತು ಇಲಾಖೆಯ ಅಧಿಕಾರಿಗಳು, ಜಗದೀಶ್ರವರ ಒಂದು ಆಸಕ್ತಿ ಪ್ರತಿಯೊಂದು ಸಣ್ಣ ಸಣ್ಣ ಇದರಲ್ಲೂ ಕೂಡ ಎದ್ದು ಕಾಣ್ತಾ ಇದೆ. ಹಾಗಾಗಿ ಇಲಾಖೆಯ ಮುಖ್ಯಸ್ಥರು ಮತ್ತು ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡು ಅದು ಈ ನಾಡಿಗೆ ಉಪಯೋಗ ಆಗುವಂಥ, ನಮ್ಮ ಹೊಸ ಪೀಳಿಗೆಗೆ ಹೊಸ ಹೊಸ ಇತಿಹಾಸವನ್ನು ಪರಿಚಯಿಸುವಂಥ ಕಾನ್ಸೆಪ್ಟ್ಗಳು ಇಲ್ಲಿ ಒಡಮೂಡಲಿ ಹಾಗೆ ಅಂತೇಳಿ, ಆ ಶಕ್ತಿಯನ್ನು ಭಗವಂತ ಎಲ್ಲರೂ ಕರುಣಿಸ್ಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ.